दीदी खाओ दीदी। अम्मू क्या खा रही सो? चिकन। चिकन अच्छा है? लगता है टेस्टी मजा है। टेस्टी मजा है। मज़ा है। टेस्टी टेस्टी मजा। मज़ा बहुत मज़ा। बहुत मजा। Hello everyone. So today I thought of showing you my kitchen where I cook delicious and yummy recipes. This is my small little kitchen and today my mom is going to prepare this delicious traditional nati chicken curry. So today I am going to show you nati chicken curry. ನಾಟಿ ಕೋಳಿ ಸಾರು ಮಾಡ್ತಾ ಇರೋದು ಇವತ್ತು. ಇದಕ್ಕೆ ನೋಡಿ ಈ ಥರ ರೆಡ್ ಚಿಲ್ಲೀಸ್ ನಾನು ತಗೊಂಡಿದ್ದೀನಿ. 10 to 15 ರೆಡ್ ಚಿಲ್ಲೀಸ್ ಇದೆ. ಇದನ್ನ ಚೆನ್ನಾಗಿ ಈ ಥರ ವಾಶ್ ಮಾಡಿಕೊಂಡು ಡ್ರೈನ್ ಮಾಡ್ಕೊಳ್ಳುವ. ಇದು ಕಂಪ್ಲೀಟ್ ಡ್ರೈನ್ ಆದಮೇಲೆ ವಿ ಆರ್ ಗೋಯಿಂಗ್ ಟು ಫ್ರೈ ಇಟ್ ಇನ್ ಅ ಪ್ಯಾನ್. ಸೊ ಇದನ್ನ ಒಂದು ಪ್ಯಾನಿಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾವು ಕೊರಿಯಾಂಡರ್ ಏನಿದೆ ಅದನ್ನೂ ಚೆನ್ನಾಗಿ ವಾಶ್ ಮಾಡಿ ತಗೊಳ್ಳುವ. ಸೊ ವಿ ಆರ್ ಗೋಯಿಂಗ್ ಟು ರೋಸ್ಟ್ ಆಲ್ ದೀಸ್ ಮಸಾಲಾಸ್ ಟುಡೇ. We are not going to use any masala powders today. Instead we are going to dry roast all these masala and then prepare the nati chicken curry. ಇದಕ್ಕೆ ನಾನು ಒಂದು ಸ್ವಲ್ಪ ದಾಲ್ಚೀನಿ ಮತ್ತು ಒಂದೆರಡರಿಂದ 3 ಲವಂಗ ಹಾಕ್ಕೊಂಡಿದ್ದೀನಿ. ಒಂದು ಆನಿಯನ್ ನಾನು ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಿವಾಗ ಮಾಯಿಶ್ಚರ್ ಕಂಟೆಂಟ್ ಇರೋದ್ರಿಂದ ಸ್ವಲ್ಪ ರೋಸ್ಟ್ ಆಗಬೇಕು ಚೆನ್ನಾಗಿ. ಫ್ರೈ ಆದಮೇಲೆ ಮಾಯಿಶ್ಚರ್ ಎಲ್ಲ ಇದಾದಮೇಲೆ ಮತ್ತೆ ಆಯಿಲ್ ಆ್ಯಡ್ ಮಾಡ್ಕೊಳ್ಳಿ. ಸೊ ಐ ಹ್ಯಾವ್ ಆ್ಯಡೆಡ್ oil and then I am frying this chilli, coriander and all the other ingredients. ಚೆನ್ನಾಗಿದು ರೋಸ್ಟ್ ಆಗಬೇಕು. ಈ ಥರ ಮಾಡೋದ್ರಿಂದ ನಮ್ಮ ನಾಟಿ ಕೋಳಿ ಸಾರಲ್ಲಿ ಒಂದು ಅರೋಮಾ ಏನಿದೆ, ಒಂದು ಫ್ಲೇವರು ತುಂಬ ಚೆನ್ನಾಗಿರ್ತದೆ. ಡ್ರೈ ಪೌಡರ್ಸು ಹಾಕ್ಕೊಳ್ಬೋದು, ಬಟ್ ದಿಸ್ ಈಸ್ ಅ ಬೆಸ್ಟ್ ವೇ, ಟ್ರೆಡಿಷ್ನಲ್ ವೇ ಆಫ್ ಪ್ರಿಪೇರಿಂಗ್ ನಾಟಿ ಕೋಳಿ ಸಾರು. ನೋಡಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಇವಾಗ ಇದಾಗಿದೆ. ಇದನ್ನ ನಾನೊಂದು ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡಿ ತಗೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳುವ. ಇದಕ್ಕೆ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಐ ಆಮ್ ಗ್ರೈಂಡಿಂಗ್ ಇಟ್ ನಾವು. ನೋಡಿ ಸ್ವಲ್ಪ ನೀರು ಕಮ್ಮಿ ಇದೆ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳುವ. ನಮ್ಮ ಮಸಾಲ ಫೈನ್ ಪೇಸ್ಟಾಗಿ ಗ್ರೈಂಡ್ ಆಗಿದೆ. ಸೊ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳುವ. ಇಷ್ಟು ಗಟ್ಟಿ ಪೇಸ್ಟ್ ಬೇಡ ನಮಗೆ. ನೋಡಿ, ಲುಕ್ ಅಟ್ ದಟ್ ರಿಚ್ ಕಲರ್. ಇವಾಗ ನಾವು ಕೊಕೊನಟ್ ಗ್ರೇಟ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ. ಇದಕ್ಕೆ ಒಂದು ಸ್ವಲ್ಪ ಸೋಂಫು ಹಾಕ್ಕೊಂಡು ಇದನ್ನು ನಾವು ದೊಡ್ಡ ಜೀರಿಗೆ ಅಂತ ಏನು ಹೇಳ್ತಾರೆ ಹಾಕ್ಕೊಂಡು ಒಟ್ಟಿಗೆ ರೋಸ್ಟ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಒಂದು ಅರೋಮಾ ಏನಿದೆ ಇದರಲ್ಲಿ ತುಂಬ ಚೆನ್ನಾಗಿರ್ತದೆ. ಸೊ ವಿ ಆರ್ ಗೋಯಿಂಗ್ ಟು ರೋಸ್ಟ್ ಇಟ್ for about 2 to 3 minutes. So we are going to grind this coconut into a fine paste by adding some water. So this is also done now. ಇದಕ್ಕೊಂದು ಸ್ವಲ್ಪ ನಾವು ನೀರು ಹಾಕ್ಕೊಂಡು ಸೈಡಿಗೆ ಇಟ್ಕೊಳ್ಳುವ. ಸೊ ಹಿಯರ್ ಐ ಆಮ್ ಹ್ಯಾವಿಂಗ್ 1.5 kg ಚಿಕನ್, ಕಂಟ್ರಿ ಚಿಕನ್. ಇದನ್ನ ಇವಾಗ ನಾವು ಕಂಟ್ರಿ ಚಿಕನ್ ಕರಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳುವ. ಒಂದು ಕುಕ್ಕರಲ್ಲಿ 4 to 5 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಆನಿಯನ್ನು ಈ ಥರ ಸ್ಲೈಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಇದಕ್ಕೆ ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್, ಆಮೇಲೆ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳುವ ಇದನ್ನ. ದೆನ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ದ ಚಿಕನ್ ಪೀಸಸ್ ಹಿಯರ್. ಚಿಕನ್ ಹಾಕಿ ಆದಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಓಪನ್ ಆಗಿ ಕುಕ್ ಆಗಲಿಕ್ಕೆ ಬಿಡಬೇಕು. ಇದರಲ್ಲೇನು ಮಾಯಿಶ್ಚರ್ ಇದೆ, ವಾಟರ್ ಕಂಟೆಂಟ್, ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಸೊ ಮಿಕ್ಸ್ ಇಟ್ ಪ್ರಾಪರ್ಲಿ. ಲಿಡ್ ಕ್ಲೋಸ್ ಮಾಡಿ ಏನು ಕುಕ್ ಮಾಡೋದು ಬೇಡ, ಓಪನ್ ಆಗಿ ಈ ಥರ ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು. ಸೊ ನೋಡಿ ಎಷ್ಟು ವಾಟರ್ ರಿಲೀಸ್ ಆಗಿದೆ ಅಂತ. ಇವಾಗ ನಾವು ಇದರಲ್ಲಿ ಒಂದು 3 ಟೀ ಸ್ಪೂನಷ್ಟು ನಾನು
ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಒಂದು ಸ್ವಲ್ಪ ಹೊತ್ತು ಓಪನ್ ಆಗಿ ಬಿಡಿ ಇದನ್ನ ಇದೇ ಥರ ಜಿಂಜರ್ ಗಾರ್ಲಿಕ್ ಹಾಕಿದ ಮೇಲೆ. ದೆನ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ಟೊಮ್ಯಾಟೊ ಹಿಯರ್. ಒಂದೆರಡು ಟೊಮ್ಯಾಟೋಸ್ ನಾನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊರಿಯಾಂಡರ್ ಲೀವ್ಸು ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಇಟ್ ಪ್ರಾಪರ್ಲಿ. ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡಿರುವಂಥ ಮಸಾಲ ಏನಿದೆ ಅದನ್ನ ಹಾಕ್ಕೊಳ್ಳುವ. ಹಾಕ್ಕೊಂಡು ನಾವು ಇದನ್ನ ಒಂದು 5 ವಿಸಿಲ್ಸ್ಗೆ ಕುಕ್ಕರ್ ನಾವು ಕ್ಲೋಸ್ ಮಾಡಿ ಇಡಬೇಕು. ಸೊ ಇದಕ್ಕೆ ಎಷ್ಟು ಕರೆಕ್ಟ್ ನೀರು ಬೇಕು ನೋಡಿ ಹಾಕ್ಕೊಳ್ಬೇಕು. ಗ್ರೇವಿ ಸ್ವಲ್ಪ ಗಟ್ಟಿ ಇದ್ದರೆ ನೀರು ಹಾಕ್ಕೊಳ್ಳಿ. ನೋಡಿ ನಾನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದೊಂದು 5 ವಿಶಿಲ್ಸ್ಗೆ ನಾನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ನೋಡಿ ನಮ್ಮ ಚಿಕನ್ ಪರ್ಫೆಕ್ಟಾಗಿ ಕುಕ್ ಆಗಿದೆ, ಕರೆಕ್ಟ್ ಇದೆ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಕೂಡ, ತುಂಬ ವಾಟ್ರಿ ಕೂಡ ಇಲ್ಲ. ಇಷ್ಟು ಕನ್ಸಿಸ್ಟೆನ್ಸಿ ಬೇಕು, ತುಂಬ ಥಿನ್ನಾಗಿದ್ದರೆ ಚೆನ್ನಾಗಿರಲ್ಲ. ಅಟ್ ದಿಸ್ ಟೈಮ್ ಐ ಆಮ್ ಗೋಯಿಂಗ್ ಟು ಆ್ಯಡ್ ದ ಗ್ರೌಂಡೆಡ್ ಕೋಕೋನಟ್ ಪೇಸ್ಟ್. ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಕೋಕೋನಟ್ ಹಾಕಿದ ಮೇಲೆ ಸ್ವಲ್ಪ ಸಾಲ್ಟ್ ಕಮ್ಮಿ ಇತ್ತು, ಅದಕ್ಕೆ ನಾನು ಒಂದು ಸ್ವಲ್ಪ ಟೇಸ್ಟ್ ಮಾಡಿಕೊಂಡು ಸಾಲ್ಟ್ ಹಾಕ್ಕೊಂಡಿದ್ದೀನಿ, 1 ಟೀ ಸ್ಪೂನ್ ಅಷ್ಟು. ಇಟ್ಸ್ ಲುಕಿಂಗ್ ಸೋ ಡೆಲಿಷಿಯಸ್. ಸೊ ಈ ಕಂಟ್ರಿ ಚಿಕನ್ ಕರಿ ಏನಿದೆ, ನಮ್ಮ ನಾಟಿ ಕೋಳಿ ಸಾರು, ಇದು ತುಂಬ ಟೇಸ್ಟಿಯಾಗಿರ್ತದೆ, ಹೆಲ್ದಿ, ಹೈ ಇನ್ ಪ್ರೋಟೀನ್. ಆಮೇಲೆ ಇದ್ರದ್ದು ಫ್ಲೆಶ್ ಏನಿದೆ ಮೀಟು, ಇದು ಸ್ವಲ್ಪ ಟಫರ್ ಇರ್ತದೆ, ಹಾರ್ಡರ್ ದೆನ್ ದ ಬ್ರಾಯ್ಲರ್ ಚಿಕನ್ ವಿಚ್ ಈಸ್ ವೆರಿ ಟೆಂಡರ್. ಇದು ತುಂಬ ಹೆಲ್ದಿಯರು ನಮ್ಮ ನಾಟಿ ಕೋಳಿ ಸಾರು, ತುಂಬ ಟೇಸ್ಟಿ ಕೂಡ. ಸೊ ಈ ನಾಟಿ ಕೋಳಿ ಕರಿ ಅಂತ ಹೇಳಿದರೆ ಎಲ್ಲರಿಗೂ ತುಂಬಾ ಇಷ್ಟ. ಸೊ ನೋಡಿ ಪರ್ಫೆಕ್ಟ್ ಆಗಿರುವಂಥ ನಮ್ಮ ನಾಟಿ ಕೋಳಿ ಸಾರು ರೆಡಿಯಾಗಿದೆ. ಟ್ರೆಡಿಷ್ನಲ್ ವೇ ಆಫ್ ಪ್ರಿಪೇರಿಂಗ್ ದಿಸ್. ಈ ಥರ ಒಂದು ಸರ್ತಿ ರೆಸಿಪಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರ್ತದೆ. ಹೋಪ್ ಎವ್ರಿ ಒನ್ ಲೈಕ್ ದಿಸ್ ರೆಸಿಪಿ. ಸೊ ಟು ಎಂಜಾಯ್ ದಿಸ್ ಕಂಟ್ರಿ ಚಿಕನ್ ಕರಿ ಐ ಹ್ಯಾವ್ ಪ್ರಿಪೇರ್ಡ್ ರೈಸ್ ಪೂರಿ ಅಥವಾ ಪತ್ತಲ್ ಅಂತ ಏನು ಹೇಳ್ತಾರೆ, ಇದು ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು. ಇದ್ರದ್ದು ರೆಸಿಪಿ ಐ ಆಮ್ ಗೋಯಿಂಗ್ ಟು ಶೇರ್ ಇಟ್ ವಿತ್ ಯು ಶಾರ್ಟ್ಲಿ. ಸೊ ಹೋಪ್ ಎವ್ರಿ ಒನ್ ಲೈಕ್ ದ ರೆಸಿಪಿ. And if you are new to my channel, please go and subscribe. Written details are given in the description box. And for more such traditional and healthy recipes, keep watching Cookbook. Thank you.